ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 17 ನವಂಬರ್ 2024ರಂದು ನಡೆದಂಥ ಪಿ ಡಿ ಒ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆ 1ರ ಸಂಭಾವ್ಯ ಕೀ ಉತ್ತರಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕೀ ಉತ್ತರಗಳು ಕೇವಲ ಎಕ್ಸ್ಪೆಕ್ಟೆಡ್ ಆಗಿರ್ತಾವೆ, ಬಟ್ ದೀಸ್ ಆರ್ ನಾಟ್ ದ ಫೈನಲ್. ಓಕೆ, ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ನೋಡಿ, ಸಬಾಲ್ಟರ್ನ್ ದೃಷ್ಟಿಕೋನವು. ನಾನು ಇಲ್ಲಿ ಜಸ್ಟು ಆನ್ಸರ್ಗಳನ್ನು ಟಿಕ್ ಮಾಡ್ಕೊತ ಹೋಗ್ತೀನಿ, ನೀವು ಜಸ್ಟ್ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 1ನೇ ಕ್ವಶನ್ದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 3 ಆಗುತ್ತೆ. ಇದು ರೈತರ ಬುಡಕಟ್ಟು ಮತ್ತು ಸಮಾಜದ ಇತರ ಅಂಚಿನಲ್ಲಿರುವ ವರ್ಗಗಳನ್ನು ತಮ್ಮದೇ ಆದ ಇತಿಹಾಸದ ನಿರ್ಮಾತೃಗಳಂತೆ ಪರಿಗಣಿಸುತ್ತದೆ. ಸೆಕೆಂಡ್, ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು ಇದೇನು? ಇದು ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು. ಆಪ್ಷನ್ ನಂಬರ್ 2 ಆಗುತ್ತೆ. ಸ್ಟೀಫನ್ ಹಾಕಿಂಗ್ ಇವರ ಒಂದು ಯಾವ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದರು? ಅವ್ರದ್ದು ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್. ನೆಕ್ಸ್ಟ್, ಆಪ್ಷನ್ ನಂಬರ್ 4 ನೋಡಿ, ಒರಾನ್ ಮುಂಡಾ ಸಂತಾಲ್ ಬುಡಕಟ್ಟು ಇವು ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟವು. ಆಮೇಲೆ ಹೊಂದಿಸಿ ಬರೀರಿ. GS ಗುರ್ರೆ ಇವ್ರದ್ದು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಆಪ್ಷನ್ ನಂಬರ್ 4 ಬರುತ್ತೆ ಇದು ನೋಡಿ. ಆಪ್ಷನ್ ನಂಬರ್ 4 ಇದ್ದದ್ದು ಯಾವುದು ಇಲ್ಲಿ? ಆಪ್ಷನ್ ನಂಬರ್ 4 ಇದ್ದು ಒಂದೇ ಇದೆ. ಸೊ ಅದಕ್ಕೆ ಆನ್ಸರ್ ಆಪ್ಷನ್ 1 ಈಸ್ ರೈಟ್. ಆಮೇಲೆ 6ನೇ ಕ್ವಶನು ಹೊಂದಿಸಿ ಬರೆಯಿರಿ. ಇಲ್ಲಿ ನೋಡ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇವ್ರದ್ದೇನಾಗುತ್ತಾ? ಸತಿ ಪದ್ಧತಿಯ ನಿರ್ಮೂಲನೆ. ಆಪ್ಷನ್ ನಂಬರ್ 4 ಆಗುತ್ತೆ. ಓಕೆ, ಸೊ ಇದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಎದು 4 ಬರುತ್ತೆ, A4 ಅಂದರೆ ಇಲ್ಲಿ 4 ಒಂದೇ ಇದೆ. ಸೊ ಆದ ಕಾರಣ ಆಪ್ಷನ್ 2 ಈಸ್ ರೈಟ್. ನೆಕ್ಸ್ಟ್ 7ನೇ ಕ್ವಶನ್ನು, ಇದು ಉಪನಿಷತ್ತುಗಳ ಬಗ್ಗೆ ಕೆಲವೊಂದು ವಾಕ್ಯವನ್ನು ಅಥವಾ ಹೇಳಿಕೆಯನ್ನು ಹೇಳಿದ್ದಾರೆ. ಇದು ಮ್ಯಾಕ್ಸ್ ಮುಲ್ಲರ್ ಕರೆಕ್ಟ್. ನೆಕ್ಸ್ಟ್ 8ನೇ ಕ್ವಶನ್ ಕರೆಕ್ಟು, ಐರಾವತಿ ಕರುವೆ. 9ನೇದು ನೋಡ್ಬೋದು ನೀವು ಇಲ್ಲಿ ಸಿಂಬಲ್ ಇದೆ. ಇದು 9ನೇದು ಪುರುಷಾರ್ಥಗಳು, ಇದು ಜೀವನದ ಉದ್ದೇಶ. ಆಪ್ಷನ್ ನಂಬರ್ 2 ಆಗುತ್ತೆ. ಆಮೇಲೆ ಆಶ್ರಮಗಳು ಅಂದರೆ ವಿಶ್ರಾಂತಿಯ ತಾಣ. ವರ್ಣಗಳು ಬಣ್ಣ, ವೇದಗಳು ಬುದ್ಧಿವಂತಿಕೆ ಮತ್ತು ಜ್ಞಾನ. ಸೊ ಆದ ಕಾರಣ ಇದೇನಾಗುತ್ತಾ? 2 1 4 3 2 1 4 3 2 1 4 3. ಆಪ್ಷನ್ ನಂಬರ್ 1 ಈಸ್ ರೈಟ್. ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಇವೇನಿದ್ದು? ಅನುಶೀಲನ ಇವು ಕ್ರಾಂತಿಕಾರಿ. ಆಮೇಲೆ ಇಲ್ಲಿ ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಇವರಿಗೆ ಗಲ್ಲಿಗೇರಿಸಲಾಯಿತು. ಯಾತಕ್ಕೆ? 1925ರ ಕಾಕುರಿ ರೈಲು ದರೋಡೆ. ಖುದಾಯಿ ಖಿದ್ಮತ್ಗಾರ್ ಖಾನ್ ಅಬ್ದುಲ್ ಗಫಾರ್ ಖಾನ್. ಆಮೇಲೆ ನೀತಿಸಾರ ಇದು ಬರೆದವ್ರು ಯಾರು? ಕಮಂಡಕ. ಸಾಮ್ರಾಟನೆಂಬ ಚಕ್ರಾಧಿಪತ್ಯದ
ಬಿರುದನ್ನು ಹೊಂದಿದ ವಾಕಾಟಕದ ಏಕೈಕ ರಾಜ್ಯ ಪ್ರವರಸೇನ. 15 ನೋಡಿ, ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸಾಂಚಿ ಶಾಸನ ಅಥವಾ ಶಿಲಾಶಾಸನ, ಇನ್ಸ್ಕ್ರಿಪ್ಷನ್. ಆಮೇಲೆ ನೆಕ್ಸ್ಟ್, ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ ಬೀತರ್ಗಾಂವ್ ದೇವಾಲಯ. ನೆಕ್ಸ್ಟ್, 1580ರಲ್ಲಿ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದ? 12 ಪ್ರಾಂತ. ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು? ಥಾಮಸ್ ಬೆಬಿಂಗ್ಟನ್ ಮೆಕಾಲೆ, ಲಾರ್ಡ್ ಮೆಕಾಲೆ, 1834ರಲ್ಲಿ. ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣಗಳಾಗಿದ್ದವು? ಚೋಳ. ಇಲ್ಲಿ 1905ರ ಒಂದು ಕಾಂಗ್ರೆಸ್ ಅಧಿವೇಶನದ ಒಂದು ಅಧ್ಯಕ್ಷತೆ ಗೋಪಾಲಕೃಷ್ಣ ಗೋಖಲೆ, GK ಗೋಖಲೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಲಾಲಾ ಹರ್ದಯಾಳ್ ಆಗುತ್ತೆ, ಆಪ್ಷನ್ 2. ನೆಕ್ಸ್ಟ್, ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರ ನೆಲೆ ಹಾಸಿನಲ್ಲಿತ್ತು? ಓಕೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದೂ ಇಲ್ಲ, ಬಟ್ ಆ್ಯಸ್ ಪರ್ ದ ಒಂದು ರೆಫರೆನ್ಸ್ ಪ್ರಕಾರ ನಾಗೇಶ್ವರ್ ಟೆಂಪಲ್ ಇನ್ ಬೇಗೂರ್ ಅಂತ ಬರುತ್ತೆ. ಓಕೆ. ಸೊ ಐ ಥಿಂಕ್ ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗುವ ಸಾಧ್ಯತೆ ಇದೆ. ಓಕೆ, ಲೆಟ್ಸ್ ಚೆಕ್. ಆಮೇಲೆ 23ನೇ ನೋಡಿ, ಇಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಯಾವ ಜೋಡಿ ಸರಿಯಾಗಿದೆಯಪ್ಪ? ಜಾತ್ಯತೀತ, 4ನೇ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್, ಇಲ್ಲಿ 24ನೇ ನೋಡಿ, ಮಂತ್ರಿಗಳನ್ನು ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು? ಲೋಕಸಭೆ, ರಾಜ್ಯಸಭೆ, ಶಾಸಕಾಂಗದ ಹೊರಗೆ. ABC 3 ಕರೆಕ್ಟ್. ಜಸ್ಟ್ ಆನ್ಸರ್ ನೋಡಿ, ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಒಂದು ಸೆಷನಲ್ಲಿ ಕೊಡ್ತೀನಿ ನಾನು ನಿಮಗೆ. ನೆಕ್ಸ್ಟ್, ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರುತ್ತದೆ, ಡ್ಯಾಶನ್ನು ಹೊರತುಪಡಿಸಿ. ಸೊ ಇಲ್ಲಿ ಅಯಸ್ಕಾಂತೀಯ ಧ್ರುವ ಅಥವಾ ಮ್ಯಾಗ್ನೆಟಿಕ್ ಪೋಲ್ಸ್. ನೆಕ್ಸ್ಟು, ಇದು ಆರ್ಟಿಕಲ್ 356 ಪ್ರಕಾರ ಇದೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಅನಿಸುತ್ತಾ? ವಿಧಾನಸಭೆಯ ವಿಶ್ವಾಸಮತದ ಆದೇಶವಿದ್ದರೂ ಮುಖ್ಯಮಂತ್ರಿಯು ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಲು ಸಾಧ್ಯವಾಗದಿದ್ದರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ. ಸೊ ಆಪ್ಷನ್ 1 ಇಸ್ ದ ರೈಟ್. ಸೊ ಇಲ್ಲಿ 28 ಕ್ವೆಶ್ಚನ್ ನೋಡಿ. ಸೊ ಐ ವಿಲ್ ಸ್ಕಿಪ್ ದಿಸ್. ಇಲ್ಲಿ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆ. ಇಲ್ಲಿ ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶ ಅಂತಿಮವಾಗಿ ಪ್ರಸ್ತಾವನೆ ಆಯಿತು, ಕರೆಕ್ಟ್ ಇದೆ. ಇದು ಕಾನೂನಾತ್ಮಕ ಸ್ವರೂಪದಲ್ಲ, ಕರೆಕ್ಟ್ ಇದೆ. ಇದನ್ನು ತಿದ್ದುಪಡಿ ಮಾಡಲಾಗುವುದು ಅಂತಂದಿದ್ದಾರೆ, ಇದು ತಪ್ಪು, ತಿದ್ದುಪಡಿ ಮಾಡಬಹುದು. ಸೊ ಆದ್ದರಿಂದ ಇಲ್ಲಿ A ಮತ್ತು B ಮಾತ್ರ ಕರೆಕ್ಟ್ ಆಗುತ್ತೆ.
ನೆಕ್ಸ್ಟು ಇಲ್ಲಿ ಯಾವ ಯಾವ ಒಂದು ಶಬ್ದಗಳನ್ನು ನಾವು ಈ ಒಂದು 1949 ನವಂಬರ್ 26ರಲ್ಲಿ ಒಳಗೊಂಡಿರಲಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸಮಾಜವಾದಿ, ಸರ್ವಧರ್ಮ ಸಮಭಾವ, ಅಖಂಡತೆ, ABC. ಮೂವತ್ತೆಂಟನೇ ಕ್ವಶನ್ ನೋಡಿ, ಸಂವಿಧಾನ 368ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉಭಯ ಸದನಗಳ ನಡುವೆ ಒಂದು ಏನಾದರೂ ಬಿಕ್ಕಟ್ಟು ಉಂಟಾಗಿದ್ದರೆ ಜಂಟಿ ಅಧಿವೇಶನದ ಮೂಲಕ ನಾವು ಅದನ್ನು ಪರಿಹರಿಸ್ಬೋದು. ಇದು ಕರೆಕ್ಟ್ ಇದೆ. ಸಂವಿಧಾನದ ತಿದ್ದುಪಡಿ ಪ್ರಸ್ತಾವವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇದು ತಪ್ಪು. ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದಾದರೂ ಒಂದು ಮನೆಯಲ್ಲಿ ಪ್ರಸ್ತಾಪಿಸಬಹುದು. ಸೊ ಆದ್ದರಿಂದ ಇಲ್ಲಿ ಎ ಮಾತ್ರ ಕರೆಕ್ಟ್ ಆಗುತ್ತೆ. ಈ 33ನೇದು ನೋಡಿ, 33ನೇದು ABC ಎಲ್ಲ ಕರೆಕ್ಟ್ ಆಗ್ತವೆ, ಮೇಲಿನ ಎಲ್ಲವೂ. ನೆಕ್ಸ್ಟ್ 34ನೇದು ಆಪ್ಷನ್ 4. ಇದು ಹಣಕಾಸು ವಿಧೇಯಕ ಅಲ್ಲ, ಇದೇನು ಬರುತ್ತೆ, ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಅವಿಶ್ವಾಸ ನಿರ್ಣಯದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ, ಕರೆಕ್ಟ್ ಇದೆ. ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ ಇಲ್ಲಿ. ಓಕೆ, ಅಲ್ಲಿ ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇದು ಕೂಡ ಕರೆಕ್ಟು. ಸೊ ಇಲ್ಲಿ ಎ ಮತ್ತು ಬಿ ಎರಡೂ ಸರಿ. ಇಲ್ಲಿ ಭಾರತ ಸಂವಿಧಾನದಲ್ಲಿ ಕೊಟ್ಟಂಥ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ. ಓಕೆ, ಸೊ ಇಲ್ಲಿ ಆಪ್ಷನ್ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಆಗ್ತವೆ. ಬಿ ಮತ್ತು ಸಿ. ಇಲ್ಲಿ ಕರೆಕ್ಟ್ ಆನ್ಸರ ಬಿ ಡಿ ಜತ್ತಿ. ನೆಕ್ಸ್ಟ್ ನೋಡಿ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್, ಇಲ್ಲಿ ಯಾವ ಜೋಡಿ ಕರೆಕ್ಟ್ ಅಂತ ಅಂದಿದ್ದಾರೆ. ಸೊ ಇದು ತಪ್ಪು, ಇದು ತಪ್ಪು. ಆಮೇಲೆ ಮೈಸೂರು 1952 ಕರೆಕ್ಟು ಅಂತ, ಲ್ಯಾಂಡ್ ರಿಫಾರ್ಮ್ಸ್ ಇದು ಕರೆಕ್ಟು. ಸಿ ಆ್ಯಂಡ್ ಡಿ ಅಂದರೆ ಎರಡು ಜೋಡಿ ಮಾತ್ರ ಕರೆಕ್ಟ್. ನೆಕ್ಸ್ಟ್ 41ರಲ್ಲಿ ಸರ್ವೋದಯ ಚಳವಳಿ ವಿನೋಬಾ ಭಾವೆ, ಸರ್ವೋದಯ ಮಹಾತ್ಮ ಗಾಂಧಿ, ಭೂದಾನ ವಿನೋಬಾ ಭಾವೆ, ಹಸಿರು ಕ್ರಾಂತಿ MS ಸ್ವಾಮಿನಾಥನ್, ಶ್ವೇತ ಕ್ರಾಂತಿ ವರ್ಗೀಸ್ ಕುರಿಯನ್. ಸೊ ಇಲ್ಲಿ ಏನು ಕರೆಕ್ಟ್ ಏನಾಗುತ್ತಾ, ಆಪ್ಷನ್ ನಂಬರ್ 3 ಆಗುತ್ತೆ. ನೆಕ್ಸ್ಟ್ ಇದು ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗ್ತದೆ, ಕರೆಕ್ಟ್ ಇದೆ. ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ. ಇದು ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಸೊ ಇಲ್ಲಿ ಆಪ್ಷನ್ 1 ಈಸ್ ರೈಟ್. ಇಲ್ಲಿ ನೋಡಿ, ಮಾಗಡಿ ರೈತರ ದಂಗೆ, ಧಾರವಾಡ 1972 ಆಗುತ್ತೆ. ನೆಕ್ಸ್ಟ್ ಮಂಡ್ಯ ಜಿಲ್ಲೆಯ ವರುಣ ನಾಲೆ 1978 to 1. ಆಮೇಲೆ ನರಗುಂದ ನವಲಗುಂದ 1980, ಸಿಂಧನೂರು 1986. ಸೊ 2143. ಸೊ ಹಿಯರ್ 2143 is the right. ಇದು ವಿದ್ಯಾನಿಧಿ 2022. ಆಮೇಲೆ 73ನೇ ತಿದ್ದುಪಡಿ. ಸೊ
ಸೊ ಇಲ್ಲಿ ಎ ಬಿ ಸಿ ಎಲ್ಲ ಕರೆಕ್ಟ್ ಆಗ್ತಾವೆ. ನೆಕ್ಸ್ಟ್, ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಕ ತತ್ವಗಳಲ್ಲ? ಇಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಆಪ್ಷನ್ ನಂಬರ್ 2 ಆಗುತ್ತೆ. ಇಲ್ಲಿ ರಾಜ್ಯ ಚುನಾವಣಾ ಆಯೋಗದ ಪ್ರಕಾರ ಪ್ರತಿ ಒಬ್ಬ ಮೆಂಬರ್ಗೆ ಒಂದು ಗ್ರಾಮ ಪಂಚಾಯತಿಯನ್ನು, ಅಂದರೆ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ. ಸೊ ಇಲ್ಲಿ ಕನ್ನಡದಲ್ಲಿ ಬೇರೆ ಕ್ವಶನ್ ಇದೆ. ಓಕೆ, ನೋಡಿ, ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಅಂತಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಬೋದು ನೀವು. ಅಕಾರ್ಡಿಂಗ್ ಟು ಸ್ಟೇಟ್ ಎಲೆಕ್ಷನ್ ಕಮಿಷನ್, ಒನ್ ಗ್ರಾಮ ಪಂಚಾಯತ್ ಮೆಂಬರ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಪಾಪ್ಯುಲೇಷನ್ಸ್? ಮೆಂಬರ್ ಅಂತ ಅಂದಿದ್ದಾರೆ ಇಲ್ಲಿ, ಬಟ್ ಇಲ್ಲಿ ಮೆಂಬರ್ದು ಉಲ್ಲೇಖ ಇಲ್ಲ. ಸೊ ಇಲ್ಲಿ ಗ್ರಾಮ ಪಂಚಾಯತಿಯ ಜನಸಂಖ್ಯೆ ಅಂದರೆ ಈ 300-400 ಅಂತ ಬರೋದಿಲ್ಲ. ಪ್ರತಿಯೊಬ್ಬ ಮೆಂಬರ್ಗೆ ಅಂದರೆ ಅದು 300 ಅಂತ ಬರುತ್ತೆ. ಸೊ ಆಪ್ಷನ್ 400 ಆದರೆ ಅಥವಾ 300, 2 or 4 ಆಗುತ್ತೆ. ಬಟ್ ಐ ಹೋಪ್ ಇಲ್ಲಿ ಗ್ರೇಸ್ ಅಂಕ ಸಿಗ್ಬೋದು. ಆಮೇಲೆ ಇಲ್ಲಿ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ತಾಲೂಕು ಪಂಚಾಯತಿದು ಎ ಬಿ ಸಿ 3 ಬರುತ್ತೆ. ಅಂದರೆ ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ರೈಟ್. ನಾನು ಇಲ್ಲಿ ಜಸ್ಟ್ ಜಿ ಕೆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಕನಿಷ್ಠ 2 ತಿಂಗಳಿಗೊಮ್ಮೆ ಸಭೆ ಸೇರಬೇಕು. ನೆಕ್ಸ್ಟ್ ಇಲ್ಲಿ 57ನೇದು 73-74 ಭಾಗ 9, 9A 11ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಕರ್ನಾಟಕ ಒನ್ ಪ್ರಾಜೆಕ್ಟ್ ಇದರ ಬಗ್ಗೆ ಹೇಳಿಕೆಗಳನ್ನು ಹೇಳಿ. ಸೊ ಐ ವಿಲ್ ಸ್ಕಿಪ್ ದಿಸ್ ಒನ್. ಸೊ ಲೆಟ್ಸ್ ಗೋ ಟು ಸೇವಾ ಸಿಂಧು. ಸೇವಾ ಸಿಂಧು ಅಂದರೆ ಏನಪ್ಪ? ಸೇವಾ ಸಿಂಧು ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ. ಆಪ್ಷನ್ 1 ಈಸ್ ರೈಟ್. ನೆಕ್ಸ್ಟ್, ಗ್ರಾಮ್ ಒನ್ ಇದು ಜನರ ಮನೆ ಬಾಗಿಲಿಗೆ, ಇದು ಕೂಡ ಡೆಲಿವರಿ ಸ್ಟೆಪ್ಸ್ ಆಗುತ್ತಾ. ಆಮೇಲೆ ಇದು ಭಾನುವಾರದಂದು ಕಾರ್ಯನಿರ್ವಹಿಸೋದಿಲ್ಲ, ಇದು ತಪ್ಪು. ಯಾಕೆಂದರೆ ಎವ್ರಿ ಡೇ ಫ್ರಮ್ 8 AM to 8 PM ಇರುತ್ತೆ. ಓಕೆ, ಸೊ ಇಲ್ಲಿ ಆಪ್ಷನ್ ಎ ಮಾತ್ರ ಸರಿ, ಆಪ್ಷನ್ 2 ಕರೆಕ್ಟ್ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಪ್ರೈರಿ ಎಪಿಫೈಟ್ಸ್ ಆಗುತ್ತೆ ಕರೆಕ್ಟ್ ಆನ್ಸರ್. ಪ್ರೈರಿ ಎಪಿಫೈಟ್ಸ್ ಇದು ತಪ್ಪಾಗಿ ಹೊಂದಾಣಿಕೆ ಆಗಿದೆ. ಇಲ್ಲಿ PM 2.5 ಇಸ್ ದ ರೈಟ್ ಆನ್ಸರ್, 64. ಗ್ರಾಮದಾನ ಅಥವಾ ಭೂದಾನ ವಿನೋಬಾ ಭಾವೆ. ಇಲ್ಲಿ ನೋಡಿ ಹೊಂದಿಸಿ ಬರೀತೀನಿ. ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ, ಇದು ಆಪ್ಷನ್ ನಂಬರ್ 4 ಆಗುತ್ತೆ. ಗೇಣಿದಾರರಿಗೆ ನೇರವಾಗಿ ಭೂಮಿಯನ್ನು ವಿತರಿಸಲು ಮಧ್ಯವರ್ತಿ ಭೂ ಹಿಡುವಳಿ, ಇದು ನಿಯಂತ್ರಣ. ಭೂದಾನ ಚಳುವಳಿ, ಭೂಮಿಯ ಸ್ವಯಂ ದಾನ, ಆಪ್ಷನ್ 1 ಆಗುತ್ತೆ. ಹಸಿರು ಕ್ರಾಂತಿ, ಇದು ಆಪ್ಷನ್ 2 ಆಗುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆ, ಆಪ್ಷನ್ 3 ಆಗುತ್ತೆ. ನೋಡಿ 4, 1, 2, 3 ಆಗುತ್ತೆ ಕರೆಕ್ಟ್ ಆನ್ಸರ್. 4, 1, 2, 3 ಅಂದರೆ ಇದು ಕರೆಕ್ಟ್. ಆಮೇಲೆ G2B ಯಾವುದು ಇಲ್ಲಿ ಕೊಟ್ಟಂಥದ್ದಲ್ಲಿ G2B ಈ ಆಫೀಸ್ ಆಗುತ್ತಾ. G2B ಅಂದರೆ ಗೌರ್ಮೆಂಟ್ ಟು ಏನಾಗುತ್ತಾ, ಬಿಸ್ನೆಸ್, ಗೌರ್ಮೆಂಟ್ ಟು ಬಿಸ್ನೆಸ್. ನೆಕ್ಸ್ಟ್ ಆಪ್ಷನ್ ಇಲ್ಲಿ 68 ಆಪ್ಷನ್
1 ಆಗುತ್ತೆ. ಕರ್ನಾಟಕ ರೈಟ್. ಆಮೇಲೆ 69 ನೋಡಿ, ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್. ಆಪ್ಷನ್ 2 ಇಸ್ ರೈಟ್. ಇದು 70 ಗೂಗಲ್ ಫಾರ್ಮ್ಸ್. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ 77ನೇದು ನೋಡಿ, ಸಂವಹನ. ಫ್ರೆಂಡ್ಸ್, ಇಲ್ಲಿ ನಡುವಿನ ಕ್ವಶನ್ಗಳು ಏನಿದ್ದು 76ರವರೆಗೆ ಅವೆಲ್ಲ ಮೆಂಟಲ್ ಎಬಿಲಿಟಿ ಈ ಕ್ವಶನ್ಗಳಿದ್ದು. ಸೊ ನಾವು ಮುಂದಿನ ಒಂದು ಸೆಷನಲ್ಲಿ ಸಾಲ್ವ್ ಮಾಡ್ತೀನಿ. ಇಲ್ಲಿ ಜಸ್ಟ್ GK ಕ್ವಶನ್ಗಳನ್ನು ನೋಡಿ. ಆಮೇಲೆ ಇಲ್ಲಿ ಚೀನಾ ಬರುತ್ತೆ. ನೆಕ್ಸ್ಟ್ ಟಾರ್ಚ್ ಬೇರರ್ ಅಭಿನವ್ ಬಿಂದ್ರಾ. ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಈ FGMಗಳನ್ನು ತೆಗೆದುಹಾಕುವ ಮೂಲಕ ಹೊಸ ಜಾಗತಿಕ ಗುರಿಗಳನ್ನು ಸಾಧಿಸುವುದು. ಆಪ್ಷನ್ 2 ಇಸ್ ರೈಟ್. ಆಮೇಲೆ ಎಲ್ಲ RBCs ಏನಾಗ್ತವ, ಸಂಕುಚನಗೊಳ್ಳುತ್ತವೆ, ಒಟ್ಟುಗೂಡುತ್ತವೆ, ಕೆಂಪು ರಕ್ತಕಣಗಳು. ಆಪ್ಷನ್ ನಂಬರ್ 3 ಇಸ್ ರೈಟ್. ರೆಪೋ ದರ ಅಂದರೆ ಏನು? ಈ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರ. ಆಪ್ಷನ್ 1 ಇಸ್ ರೈಟ್. ನೆಕ್ಸ್ಟ್ ನೋಡಿ, ಇದು 83ನೇದು ಕೆ ಶೇಷಾದ್ರಿಯರ್ ಜಲವಿದ್ಯುತ್ ಸ್ಥಾವರ, ಶಿವನ ಸಮುದ್ರ ಜಲವಿದ್ಯುತ್ ಸ್ಥಾವರ. ಆಮೇಲೆ 84ನೇದು A, B ಎರಡೂ ಕರೆಕ್ಟು. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್. A ಮತ್ತು 2 ಹೇಳಿಕೆ ಸರಿಯಾಗಿವೆ. ಆಮೇಲೆ ಇಲ್ಲಿ ನೋಡಿ 85ನೇದು ಹೊಂದಿಸಿ ಬರೆಯಿರಿ. ಭದ್ರಾ ವನ್ಯಜೀವಿಧಾಮ ಎಲ್ಲಿದೆ? ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಲ್ಲಿ ಬರುತ್ತೆ. ನುಗು ಇದು ಮೈಸೂರು, ಪುಷ್ಪಗಿರಿ ಕೊಡಗು, ಬಂಡೀಪುರ ಚಾಮರಾಜನಗರ. ಓಕೆ, ಸೊ ಇಲ್ಲಿ ನೋಡಿ 3, 1, 2, 4 3, 1, 2, 4 3, 1, 2, 4 ಆಪ್ಷನ್ 1 ಕರೆಕ್ಟ್. ಬೇಡ್ತಿ ಇನ್ನೊಂದು ಹೆಸರು ಗಂಗಾವಳಿ. ಇಲ್ಲಿ 90ನೇ ಕ್ವಶನ್ ನೋಡಿ, ನೆಕ್ಸ್ಟ್ ಇಲ್ಲಿ ಟೆಕ್ಟೋನಿಕ್ ಭೂಕಂಪನಗಳಿಗೆ ಭೂಮಡಿಕೆ ಮತ್ತು ಸ್ತರಭಂಗಗಳು. ಆಪ್ಷನ್ 1 ಈಸ್ ರೈಟ್. ಇಲ್ಲಿ 89 ನೋಡಿ, ಉತ್ತರ ಧ್ರುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಇದು ತಪ್ಪು. ಅತಿ ಕಡಿಮೆ ಉಷ್ಣಾಂಶ ಏನು ಅಂಟಾರ್ಟಿಕ್ ಖಂಡದಲ್ಲಿ ದಕ್ಷಿಣ ಧ್ರುವದಲ್ಲಿ ಕಂಡುಬಂದಿದೆ. ಸೊ ಇದು ತಪ್ಪು ಆಗಿದೆ, ಇದು ಕರೆಕ್ಟ್ ಇದೆ. ಸೊ ಆದ ಕಾರಣ ಎ ತಪ್ಪಾಗಿದೆ, ಮಾತ್ರ ಕಾರಣ ಸರಿಯಾಗಿದೆ. ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಏನೇನು ಬರ್ತಪ್ಪ? ಬಂಜೆತನ ಒಂದು ಬರ್ತದೆ, ಕೆರೆಟೋಮಲೇಷಿಯಾ ಬರ್ತದೆ, ಕೆರೆಟೋಮಲೇಷಿಯಾ, ಬಂಜೆತನ. ಸೊ ACD ಆಪ್ಷನ್ ನಂಬರ್ 3 ಕರೆಕ್ಟ್. ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿರುವ ಸಾಗರ ಪ್ರವಾಹನ ಗುರುತಿಸಿ. ಸಂಬಂಧಿಸದಿರುವ ಅಂದರೆ ಸಂಬಂಧ ಇರಲಾರ್ದು ಅಂದರೆ ಇದು ಇಲ್ಲಿ ಫಾಕ್ಲ್ಯಾಂಡ್ ಆಗುತ್ತೆ. ಫಾಕ್ಲ್ಯಾಂಡ್ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಪಟ್ಟದ್ದು. ಜನಸಂಖ್ಯಾ ಆವರ್ತನ, ಜನಸಂಖ್ಯಾ ಅಂದರೆ ಇದು ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತ. ತೊಂಬತ್ತ್ಮೂರನೇದು ಆಸ್ಟ್ರೇಲಿಯಾದ ಚಿನ್ನದ ಗಣಿಗಾರಿಕೆ ಬರ್ತದೆ. ಆಮೇಲೆ 94ನೇದು ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು. 95ನೇದು ಹುಗ್ಲಿ ಇದು ಕರೆಕ್ಟ್. ಇಲ್ಲಿ ನೋಡಿ 96ನೇದ್ರೊಳಗೆ ಇದು ತಪ್ಪಿದೆ. B ಕರೆಕ್ಟು, C ಕರೆಕ್ಟು, ಆಮೇಲೆ D ಕರೆಕ್ಟು. ಸೊ BCD ಕರೆಕ್ಟ್ ಆಗುತ್ತೆ.
ಬಿ ಸಿ ಡಿ ಇಸ್ ರೈಟ್. ಇಲ್ಲಿ ಕರ್ನಾಟಕ ರಾಜ್ಯ 6 ಇತರ ರಾಜ್ಯಗಳೊಂದಿಗೆ ಗಡಿ ಹಂಚಿದೆ. ಆಮೇಲೆ ಇಲ್ಲಿ ಕೊಟ್ಟಂಥ ಯಾವ ಒಂದು ಸ್ಟೇಟಲ್ಲಿ ಈ ಒಂದು ವೃತ್ತ ಹಾದು ಹೋಗುವುದಿಲ್ಲ, ಒಡಿಶಾ. ಆಮೇಲೆ 99ರಲ್ಲಿ ಫ್ರೆಂಡ್ಸ್, 99ರಲ್ಲಿ ಎಲ್ಲಕ್ಕೆಲ್ಲ ಕರೆಕ್ಟ್ ಇದ್ದಾವೆ ಆ್ಯಸ್ ಪರ್ ಮೈ ನಾಲೆಜ್. ಬಟ್ ಯಾವುದೂ ತಪ್ಪಾಗಿಲ್ಲ, ಇಲ್ಲಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಆದ ಕಾರಣ ಇಲ್ಲಿ ಮೇ ಬಿ ಗ್ರೇಸ್ ಮಾರ್ಕ್ ಸಿಗುವ ಸಾಧ್ಯತೆ ಇದೆ. ಆಮೇಲೆ ಲಾಸ್ಟ್ ಕ್ವಶನು, ಜುಲೈ 11 ವಿಶ್ವ ಜನಸಂಖ್ಯೆ ದಿನ ಅಂತ ಆಚರಿಸ್ತಾರೆ. ಸೊ ಇವಿಷ್ಟು ಪೇಪರ್ 1ನ ಒಂದು ಸಂಭಾವ್ಯ ಕೀ ಉತ್ತರಗಳಾಗಿದ್ದವು. ಮುಂದಿನ ಒಂದು ಸೆಷನಲ್ಲಿ ಪೇಪರ್ 2 ಡಿಸ್ಕಸ್ ಮಾಡೋಣ. ಓಕೆ, ಧನ್ಯವಾದಗಳು.